ಫಂಕಿ ಕಾಮಿಡಿ ಹೆಸರಲ್ಲಿ ಆಡಿಯನ್ಸ್ನ ಹೇಗೆಲ್ಲ ಮಂಕಿ ಮಾಡ್ತಾರೆ ಅಂತ ಈ ಸಿನಿಮಾ ನೋಡಿದಾದ್ಮೇಲೆ ಗೊತ್ತಾಗಿದ್ದು ಗುರು. ಟೋಟಲಿ ಕೊಡೋ ಟೈಮ್ಗೆ ಚೂರು ಕೂಡ ವರ್ತಿಲ್ಲ ಸಿನಿಮಾ. ಮೈನ್ ಆಗಿ ಈ ಸಿನಿಮಾನ ನಾನು ನೋಡೋಕೆ ಕಾರಣನೇ ಈ ಸಿನಿಮಾದ ಡೈರೆಕ್ಟರ್. ಯಾಕಂದ್ರೆ ಅವರ ಪ್ರೀವಿಯಸ್ ಸಿನಿಮಾ ಆದ ಜಾತಿರತ್ನಲು ನನಗೆ ತುಂಬಾ ಇಷ್ಟ ಆಗಿತ್ತು. ಅದಲ್ಲದೆ ಇದರಲ್ಲಿ ಹೀರೋ ಬೇರೆ ವಿಶ್ವಕ್ಕೂ. ಸೊ ಅದಕ್ಕೋಸ್ಕರ ಸಿನಿಮಾನ ನೋಡ್ಬಿಡೋಣ ಅಂತ ನೋಡ್ಬಿಟ್ಟೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ಗೊತ್ತಾಗಿದ್ದು ಗುರು, ಸಿನಿಮಾದಲ್ಲಿ ಏನಂದ್ರೆ ಏನು ಸಹ ಇಲ್ಲ, ಟೋಟಲಿ ವೇಸ್ಟು. ಸೊ ಈ ರೀತಿ ಹೇಳೋಕೆ ಮೇನ್ ರೀಸನ್ ಏನು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದ ಹೀರೋ ಆದ ಕೋಮಲ್ ಅವನ ಫಸ್ಟ್ ಫಿಲ್ಮ್ನ ಡೈರೆಕ್ಷನ್ ಮಾಡ್ತಾ ಇರ್ತಾನೆ. ಅವನಿಗೆ ಕೊಟ್ಟಿರೋ ಬಜೆಟ್ನಲ್ಲಿ ಸಿನಿಮಾ ಮಾಡೋಕ್ಕಾಗದೆ ಇನ್ನು ಹೆಚ್ಚು ಬಜೆಟ್ನಲ್ಲಿ ಸಿನಿಮಾ ಮಾಡೋಕ್ಕೋಗಿ ಪ್ರಾಬ್ಲಮ್ನ ಮಾಡ್ಕೊಂಡಿರ್ತಾನೆ. ಸೊ ಇದರಿಂದ ಸಿನಿಮಾದ ಪ್ರೊಡ್ಯೂಸರ್ ಮಗಳಾದ ಚಿತ್ರ ಸಿನಿಮಾಗೆ ಎಂಟ್ರಿ ಆಗಿ ಇನ್ನು 1 ಕೋಟಿಯಲ್ಲಿ ಈ ಸಿನಿಮಾನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾಳೆ. ಸೊ ಮುಂದೆ ಇವರಿಬ್ಬರ ನಡುವೆ ಏನೆಲ್ಲ ನಡೆಯುತ್ತೆ, ಹಾಗೆ ಕೊನೆಗೆ ನಮ್ಮ ಹೀರೋ ಕೋಮಲ್ ಈ 1 ಕೋಟಿಯನ್ನ ಇಟ್ಕೊಂಡು ಸಿನಿಮಾನ ಕಂಪ್ಲೀಟ್ ಮಾಡಿ ಕೊಡ್ತಾನೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಂತ ಹೇಳೋದಾದ್ರೆ, ಸೀರಿಯಸ್ಲಿ ಸಿನಿಮಾದಲ್ಲಿ ನನಗೆ ಏನು ಕೂಡ ಇಷ್ಟ ಆಗಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿನಿಮಾದ ಹೀರೋಯಿನ್ ಆದ ಕಾಯ್ದು ಲೋಹರೆ ಸಿನಿಮಾದಲ್ಲಿ ಇಷ್ಟ ಆಗ್ತಾರೆ ಬಿಟ್ರೆ ಹೋಲ್ ಆಫ್ ದ ಸಿನಿಮಾ ಇಷ್ಟ ಆಗೋದಿಲ್ಲ. ಲೈಕ್ ಸಿನಿಮಾದಲ್ಲಿ ಇರುವಂಥ ಎಡಿಟಿಂಗ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಯಾವುದು ಕೂಡ ಪ್ರಾಪರ್ ಆಗಿ ಸರಿಯಾಗಿ ಬಂದಿಲ್ಲ ಅನ್ನೋದಕ್ಕಿಂತ ಸರಿಯಾಗಿ ಎಡಿಟಿಂಗ್ನಲ್ಲಿ ಯಾವುದನ್ನು ಕೂಡ ಎಡಿಟಿಂಗ್ನ ಪ್ರಾಪರ್ ಆಗಿ ಮಾಡಿಲ್ಲ ಅನ್ಬಹುದು. ಸೊ ಆ ರೀತಿ ಇತ್ತು ಇದರ ಎಡಿಟಿಂಗ್. ಇನ್ನು ಈ ಸಿನಿಮಾನ ಕಾಮಿಡಿ ಸಿನಿಮಾ ಅಂದ್ರು. ಸಿನಿಮಾದಲ್ಲಿರೋ ಒಂದು ಕಾಮಿಡಿ ಆದ್ರೂ ಚೆನ್ನಾಗಿದಾವ? ಅದೂ ಇಲ್ಲ. ಇರೋ ಎಲ್ಲ ಕಾಮಿಡಿ ಸೀನ್ಸ್ಗಳು ಕೂಡ ಫುಲ್ ಓವರ್ ರೇಟೆಡ್ ಆಗಿದಾವೆ. ಯಾವುದು ಕೂಡ ಒಂಚೂರು ಕೂಡ ನಗು ತರಿಸೋ ರೇಂಜ್ಗೆ ಇರಲಿಲ್ಲ. ಕೆಲವೊಂದಂತೂ ಫುಲ್ ಇರಿಟೇಟ್ ಅನ್ಸ್ಬಿಡುತ್ತೆ. ಸೊ ಈ ರೀತಿ ಹೇಳ್ತಾನೆ ಹೋದ್ರೆ ಸಿನಿಮಾದಲ್ಲಿ ತುಂಬಾನೇ ನೆಗೆಟಿವ್ ವಿಷಯಗಳು ಸಿಗ್ತವೆ. ಇನ್ನು ಸಿನಿಮಾದಲ್ಲಿ ಇರುವಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೆ ಸಾಂಗ್ಸ್ಗಳಾದ್ರೂ ಚೆನ್ನಾಗಿದೆಯಾ? ಅದೂ ಇಲ್ಲ. ಸಿನಿಮಾ ನೋಡಿದಾದ್ಮೇಲೆ ಕೊನೆಗೆ ಒಂದೇ ಅನ್ಸಿದ್ದು ಗುರು, ಆ ಜಾತಿರತ್ನಲು ಸಿನಿಮಾ ಡೈರೆಕ್ಟರೇ ಈ ಸಿನಿಮಾನ ಮಾಡಿರೋದು ಅಂತ ಅನ್ಸ್ಬಿಡುತ್ತು. ಸೊ ಆ ರೀತಿ ವರ್ಸ್ಟ್ ಆಗಿದೆ ಈ ಸಿನಿಮಾ. ಸೀರಿಯಸ್ಲಿ ನನಗಂತೂ ಈ ಸಿನಿಮಾ ಚೂರು ಕೂಡ ಇಷ್ಟ ಆಗಲಿಲ್ಲ. ಬಿಕಾಸ್ ಆಫ್ ಇದರಲ್ಲಿರುವಂಥ ಅನ್ವಾಂಟೆಡ್ ಸೀನ್ಸ್ಗಳು ಹಾಗೆ ಅನ್ವಾಂಟೆಡ್ ಎಡಿಟಿಂಗಿಂದ. ಅಫ್ಕೋರ್ಸ್ ಇದರಲ್ಲಿರುವಂಥ ಸ್ಟೋರಿನೂ ಕೂಡ ಅಷ್ಟೇನು ಚೆನ್ನಾಗಿಲ್ಲ, ಆದರೆ ಇರೋ ಸ್ಟೋರಿನ ಇನ್ನೂ ಬೆಟರ್ ಆಗಿ ಪ್ರೆಸೆಂಟ್ ಮಾಡ್ಬೋದಾಗಿತ್ತು. ಆ ಎಲ್ಲ ಎಲಿಮೆಂಟ್ ಸಿನಿಮಾದಲ್ಲಿ ಇದ್ವು ಸಹ. ಇನ್ನು ಟೋಟಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದ್ರೆ ಆಲ್ರೆಡಿ ಗೊತ್ತಾಗಿರ್ಬೇಕು ಅನ್ಕೊಂತೀನಿ ಸಿನಿಮಾ ಯಾವ ರೇಂಜಿಗಿದೆ ಅಂತ. ಇನ್ನು ಈ ಸಿನಿಮಾನ ನೋಡೋ ಬದಲು ಬೇರೆ ಸಿನಿಮಾನ ನೋಡಿ ಬೆಟರ್ ಆಪ್ಷನ್ಗಳು ಸಿಗ್ತವೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.